ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ಎಸ್ ಲಾಗ್ಸ್‌ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. 2 ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮನೇಲಿ ಫ್ಲವರ್ ಬೊಕ್ಕೆನ ನಾನೇ ಕಿತ್ತಾಕ್ಬಿಟ್ಟಿದ್ದೆ. ವಿಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಒಂದೇ ಒಂದು ರೋಸ್ ಎತ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಅದು ಪೂರ್ತಿ ಕಿತ್ತೋಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಅದನ್ನು ಮಡಗಿದೆ, ಯಾವಾಗನ ಮಾಡೋಣ, ರೆಡಿ ಮಾಡೋಣ ಅಂತ. ಫಸ್ಟ್ ಅದನ್ನು ಹೇಗೆ ರೆಡಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ಒಂದ್ಸರಿ ನೋಡಿದೆ, ಅದರೊಳಗೆ ಏನೇನು ಹಾಕಿದ್ದಾರೆ ಅಂತ ನೋಡಿದಾಗ ಆವಾಗ ಗೊತ್ತಾಯಿತು. ಅದರೊಳಗೆ ಥರ್ಮಾಕೋಲು ನೀಟಾಗಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡು ತುಂಬಿಬಿಟ್ಟು ಆಮೇಲೆ ಫ್ಲವರ್ ಚುಚ್ಚಿದ್ದಾರೆ ಅಂದ್ಬಿಟ್ಟು ನಾನು ತರಬೇಕು ಅಂದ್ಕೊಂಡಿದ್ದೆ, ಬಟ್ ತಂದಿರಲಿಲ್ಲ. ಮೊನ್ನೆ ಮಧುಷ ಪ್ರಾಜೆಕ್ಟ್ಗೆ ಅಂದ್ಬಿಟ್ಟು ನಾನು ಥರ್ಮಾಕೋಲ್ ತಂದಿದ್ದೆ. ಆವಾಗ ಐಡಿಯಾ ಬಂತು, ಕರೆಕ್ಟ್ ಅಲ್ವಾ, ಕರೆಕ್ಟಾಗೆ ಬಾಕ್ಸ್ ಟೈಪ್ ಕಟ್ ಮಾಡಿಕೊಂಡು ಮಾಡೋಣ ಅಂದ್ಬಿಟ್ಟು ಆಮೇಲೆ ಐಡಿಯಾ ಉಪಯೋಗಿಸ್ಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ. ಥರ್ಮಾಕೋಲ್ನ ಆ ಬಾಕ್ಸ್ ಎಷ್ಟು ಜಾಗ ಇದೆಯೋ ಅದಕ್ಕೆ ಕರೆಕ್ಟಾಗಿ ಆಗೋಂಗೆ ಕರೆಕ್ಟಾಗಿ ನಾನು 3 ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಷನ್ ಆಗಿತ್ತು. ಮನೇಲಿ ಹೆಣ್ಮಕ್ಳು ಸುಮ್ಮನೆ ಇರೋದಕ್ಕಿಂತ ಈ ಥರ ಏನಾದರೂ ಮಾಡಿ ಮನೆ ಶೃಂಗಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವರು ನೀಟಾಗಿ ಗಮ್ ಹಾಕಿ ಮುಂಚೆ ಮೆತ್ತಿದ್ರು, ಬಟ್ ನಾನೇನು ಗಮ್ ಹಾಕಿಲ್ಲ, ಡೈರೆಕ್ಟಾಗಿ ಹಂಗೆ ಹಾಕ್ತೆ. ಯಾಕೆಂದರೆ ಥರ್ಮಾಕೋಲ್ ಮಸ್ತಾಗಿ ತಂದಿದ್ದಾರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಹೋದ್ರೂ ಪರವಾಗಿಲ್ಲ ತಿರ್ಗಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಧೈರ್ಯಕ್ಕೆ ನಾನು ಈಗ ನೀಟಾಗಿ ಎಲ್ಲ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನೆಂದರೆ ಥರ್ಮಾಕೋಲು ಕೈಗೆ ಬಾಡಿಗೆಲ್ಲ ಆಗಾಗೆ ಅಂಟ್ಕೊತಾ ಇತ್ತು. ಪ್ಲೀಸ್ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹರುಷ ಹೇಳ್ತಾನೆ ಇಲ್ಲಮ್ಮ ಗಮ್ ಹಾಕು ನೀಟಾಗಿ ಅಂಟ್ಕೊಳುತ್ತೆ ಅಂತ. ನಾನೇನು ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ಇವಾಗ ನೀಟಾಗಿ ಎಲ್ಲ ಫ್ಲವರ್ನೂ ನಾನು ಚುಚ್ಕೊತಾ ಇದ್ದೀನಿ. ಇಲ್ಲಾಂದರೂ 2-3 ತಿಂಗಳಾಗಿತ್ತು ಇದು ಎಲ್ಲ ಕಿತ್ತೋಗ್ಬಿಟ್ಟು. ನೋಡಿರಿ ಇವಾಗ ಅದಕ್ಕೆ ಕಾಲ ಕೂಡ ಬಂದಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನನಗೆ ಖುಷಿಯಾಯಿತು. ಫಸ್ಟ್ ಟೈಮ್ ನಾನು ಮಾಡಿದ್ದಲ್ವಾ, ಅದಕ್ಕೆ ನನಗೆ ತುಂಬ ಖುಷಿಯಾಯಿತು. ಇದನ್ನು ನಾನು ಚಿಕ್ಕಪೇಟೆಯಲ್ಲೇ ತಂದಿದ್ದು. ಇಂಥ ಫ್ಲವರ್ ಇನ್ನೂ ತುಂಬ ಚೆನ್ನಾಗಿದೆ. ಇನ್ನೊಂದು ನಮ್ಮನೇಲಿ ಮರ ಇದೆ, ಅದು 2,000 ರೂಪಾಯಿ ಕೊಟ್ಬಿಟ್ಟು ನಾನು ತಂದಿದ್ದು. ಅದು ತುಂಬ ಚೆನ್ನಾಗಿದೆ. ಸೇಮ್ ಮರ ಹೇಗಿದೆಯೋ ಅದೇ ರೀತಿ ಇದೆ. ಇನ್ನು 5,000 6,000 ಕೊಟ್ಟರೆ ಇನ್ನೂ ಚೆನ್ನಾಗಿರೋದಿದೆ, ಫ್ಲವರ್ಸ್ ಇರೋದು. ಈಗ ತಾನೇ ಮಲ್ಲಿಗೆ ಹೂವು ಗಿಡದಿಂದ ಬಿಟ್ಟಿರ್ಬೋದೇನೋ ಆ ಥರ ಎಲ್ಲ ಫ್ಲವರ್ಸ್ ಇದೆ. ಅಂದರೆ ಹುಡುಕಾಡಬೇಕು ಚಿಕ್ಕಪೇಟೆಯಲ್ಲಿ. ಅಂದರೆ ತುಂಬಾ ಚೆನ್ನಾಗಿದೆ ಗಿಡಗಳು. ನಾನು ನೋಡ್ಕೊಂಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ತರಬೇಕು ಅಂತ ಪ್ಲ್ಯಾನ್ ಇದೆ. ಹೋದಾಗ ವಿಡಿಯೋ ಮಾಡಿ ಸಹ ಹಾಕ್ತೀನಿ. ಹೇಗೆ ಬಂದಿದೆ ಫ್ಲವರ್ ಈಗ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಲಂಕಾರಿಕ ವಸ್ತುಗಳು ಏನಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಏನಂದರೆ ಅದನ್ನು ನೀಟಾಗಿ ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಅಕ್ಕ ಮನೆಗೆ ಬಂದು ತುಂಬ ದಿನವೇ ಆಗಿತ್ತು. ಸರಿ ಅಂದ್ಬಿಟ್ಟು ಅವಳು ಬಂದಿದ್ಲು. ಸರಿ ಮನೇಲಿರಿ, ನಾನು ಒಂದು ಗೃಹಪ್ರವೇಶ ಇದೆ, ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದೆ. ಬರೋಷ್ಟಕ್ಕೆ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾಯಿದ್ರು. ವಿಡಿಯೋ ಏನಾಗಿದೆ ಅಂತ ಉಲ್ಟಂ ಪಲ್ಟ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ನೆಕ್ಸ್ಟು ಸತ್ಯನಾರಾಯಣ ಪೂಜೆದು ಇರುತ್ತೆ. ಇದು ಯಾಕೆ ಗೃಹಪ್ರವೇಶ ಅಂದರೆ ನಮ್ಮ ಅತ್ತೆ ತಂಗಿ ಮಗಳವ್ರ ಮನೆಯದು ಗೃಹಪ್ರವೇಶ ಆಗಿದೆ. ಹಳೆ ಮನೆಯೂ ಇದೆ, ಅದು ತುಂಬ ಚೆನ್ನಾಗಿದೆ. ಬಟ್ ಇದು ಆ ಮನೆ ಅವ್ರಿಗೆ ಬಂದಿಲ್ಲ ಅಂದ್ಬಿಟ್ಟು ಬೇರೆಯವ್ರ ಶಾಸ್ತ್ರದವ್ರು ಹೇಳಿದ್ದಕ್ಕೆ ಸರಿ ಒಂದು ಸಿಂಪಲಾಗಿ ಮನೆ ಕಟ್ಟೋಣ ಅಂದ್ಬಿಟ್ಟು ಕಟ್ಟಿದ್ದಾರೆ. ಸತ್ಯನಾರಾಯಣ ಪೂಜೆ ಎಲ್ಲ ಆಗೋಗ್ಬಿಟ್ಟಿತ್ತು. ನಾನು ಹೋಗೋ ಅಷ್ಟೊತ್ತಿಗೆ 12 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಮನೆಗೆ ಬಂದೆ. ಆಮೇಲೆ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತೊಗೊಂಬಂದಿದ್ದೆ. ಎಲ್ಲ ತಿಂದ್ಬಿಟ್ಟು ಎಲ್ಲ ಅಂಟ್ಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೂತ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಸಾನ್ವಿ ಕಾಲ್ ಮಾಡಿದ್ಲು. ಅವಳ ಹತ್ರ ಒಂದು 2 ಅವರು ಹರಿಕತೆ. ಅವಳೇನ ಫೋನ್ ಮಾಡಿದ್ರೆ ಫೋನೇ ಇಡೋದಿಲ್ಲ, ಅದು ಇದು ಕೇಳ್ತಾನೆ ಇರ್ತಾಳೆ. ಅವಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೆ ಅದೇನು ಇದೇನು ಅಂತ ಯಾವಾಗಲೂ ಕೇಳ್ತಾನೆ ಇರ್ತಾಳೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಬರ್ತೀಯಾ ಅಂತ ಅಂದರು. ಎಲ್ಲಿಗೆ ಅಂತ ಕೇಳೋದಕ್ಕೆ ವಡ್ರುಪಾಳ್ಯ ಮತ್ತು ಹನುಮಂತಪುರದವ್ರು ಇಬ್ಬರು ಸೇರಿ ಜಾತ್ರೆ ಮಾಡ್ತಾಯಿದ್ದಾರೆ, ಫಸ್ಟ್ ಟೈಮ್ ಮಾಡ್ತಿದ್ದಾರೆ, ನೀನು ಬರ್ತೀಯಾ ಅಂತ ಕೇಳಿದ್ರು. ಸರಿ ಹೋಗ್ಬಿಟ್ಟು ಬರೋಣ, ದೇವಸ್ಥಾನಕ್ಕೆ ಹೋಗಬಾರ್ದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಹೋದೆ. ಅಲ್ಲಿ ಮುನೇಶ್ವರ ಸ್ವಾಮಿ, ಗಂಗಮ್ಮ, ಮಾರಮ್ಮ, ಮುನೇಶ್ವರ ಸ್ವಾಮಿ ಜೊತೆಗೆ ಆಂಜನೇಯ, ಇನ್ನೊಂದು 2 ಟೋಟಲಿ 8 ಪಲ್ಲಕ್ಕಿ ಅಂತ ಹೇಳಿದ್ರು. ಅದರಲ್ಲಿ 2-3 ಮರೆತುಬಿಟ್ಟೆ ನಾನು ಹೆಸ್ರನ್ನ. ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು. ಸರಿ ಅಂದ್ಬಿಟ್ಟು
ನಾವು ಮುನೇಶ್ವರ ಸ್ವಾಮಿಗೆ ಮುಕ್ಕೊಂಡು ಸರಿ ಅಂದ್ಬಿಟ್ಟು ಈಚೆ ಬಂದ್ವಿ. ಅನ್ನಪ್ರಸಾದ ಎಲ್ಲ ಹಾಕ್ತಾಯಿದ್ರು. ನಾನು ಆವಾಗ ತಾನೇ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ಗೃಹಪ್ರವೇಶದಲ್ಲಿ. ಇನ್ನೊಂದೇನೆಂದರೆ ಬೆಳಗ್ಗೆ ತಿಂದರೆ ರಾತ್ರಿ ಗಂಟಲು ನಾನು ಏನೂ ತಿನ್ನಲ್ಲ. ಅದಕ್ಕೆ ಜಾಸ್ತಿ ಏನು ಪ್ರಸಾದ ತೊಗೊಂಡು ತಿನ್ನೋಕ್ಕೆ ಹೋಗಿಲ್ಲ. ನಮ್ಮ ಹಸ್ಬೆಂಡ್ ಪ್ರಸಾದ ತಿಂದ್ಬಿಟ್ಟು ಬಂದರು. ಇನ್ನು ಆವಾಗ ತಾನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಪಲ್ಲಕ್ಕಿಗೆ ದೇವ್ರಿಗೆಲ್ಲ ಆವಾಗ ತಾನೇ ಅಲಂಕಾರ ಮಾಡ್ತಾಯಿದ್ರು. ಟ್ಯಾಕ್ಟ್ರಿಗಳನ್ನೆಲ್ಲ ನಿಲ್ಲಿಸಿದ್ದಾರೆ. ನೀಟಾಗಿ ನಿಲ್ಲಿಸ್ಬಿಟ್ಟು ಆಮೇಲೆ ದೇವ್ರನ್ನ ಕುಂಡಿಸ್ಬಿಟ್ಟು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮೂರಲ್ಲೂ ಅಷ್ಟೇ. ಈ ಸರಿ ಎಷ್ಟು ಪಲ್ಲಕ್ಕಿ ಇದೆ ಅಂತ ಗೊತ್ತಿಲ್ಲ, ಆದರೂ ವಿಡಿಯೋ ನೆಕ್ಸ್ಟ್ ಹಾಕ್ತಾ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆಗಿ ಅಂತ ಕೇಳ್ಕೊತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಟಾಟಾ ಬಾಯ್.